ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಇನ್ನು ವಾರಾಹಿ ನವರಾತ್ರಿಯ ವಿಶೇಷತೆಯನ್ನು ಸಾಕಷ್ಟು ವಿಡಿಯೋಸಲ್ಲಿ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ವಿಶೇಷವಾಗಿ ಈ ದಿನ ನಾವು ಯಾವ ದೇವಿಯ ಆರಾಧನೆ ಯಾವ ರೀತಿ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಒಳಿತನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ, ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಗುಪ್ತ ನವರಾತ್ರಿಯ ಈ ದಿನ ಆರಾಧನೆ ಧೂಮಾವತಿ ಬಹಳಷ್ಟು ಜನ ಕೇಳಿರ್ತಾರೆ, ಆದರೂ ಯಾಕೋ ಮಾಡೋಕ್ಕೆ ಹೋಗಲ್ಲ. ಧೂಮಾವತಿ ಒಂದು ರೀತಿಯ ವೈರಾಗ್ಯ ಭಾವನೆ ಬರುತ್ತೆ. ಒಂದೊಂದು ಸಲ ಈ ಕಷ್ಟಗಳು ನೋಡಿ, ಈ ಜನರನ್ನು ನೋಡಿ, ಈ ಮೋಸ, ವಂಚನೆ, ಕಪಟ ಇವುಗಳೆಲ್ಲ ನೋಡಿ ಒಂದು ರೀತಿಯ ವೈರಾಗ್ಯ ಬಂದ್ಬಿಡ್ತಪ್ಪ, ನಮಗೇನು ಬೇಡಯ್ಯ, ಈ ಜೀವನ ಬೇಡಯ್ಯ, ಯಾಕಾದರೂ ನಾವು ಬದುಕಿದ್ವ, ಏನಾದರೂ ಮಾಡಿ ಇದರಲ್ಲಿ ನಾನು ವೈರಾಗ್ಯ ತೆಗೆದುಕೊಂಡು ದೂರ ಸರಿಬೇಕು ಅಂತ ಹೋಗ್ತಾರೆ. ವೈರಾಗ್ಯ ಅಂತಂದರೆ ಸಂಸಾರದಲ್ಲಿ ಇದ್ದುಕೊಂಡು ಕಷ್ಟಗಳನ್ನು ಅನುಭವಿಸಿ, ನೋವಿನ ಮೇಲೆ ನೋವು, ವ್ಯಥೆ ಮೇಲೆ ವ್ಯಥೆ, ಬಾಧೆ ಮೇಲೆ ಬಾಧೆ ಪಟ್ಟು ಕೆಲವೊಂದು ವೀರ ಸಂಗ್ರಾಮನಾಗಿ ಹೋರಾಡಲಿಕ್ಕೂ ಕೂಡ ಒಂದೊಂದು ಬಾರಿ ಎಷ್ಟು ಬೇಸರ ಆಗುತ್ತೆ ಅಂತಂದರೆ ವೈರಾಗ್ಯ ಜೀವನವೇ ಸರಿ ಅಂತ ಅಲ್ಲೂ ಕೂಡ ನಿಮಗೆ ತಾಪತ್ರಯ ಕಾಣಿಸ್ಕೊಳ್ತವೆ. ಇಲ್ಲಿ ವೈರಾಗ್ಯ ಯಾವುದಕ್ಕೆ ಬಳಸಬೇಕು ಅಂತಂದರೆ, ಈ ಸನ್ಯಾಸಿಗಳಿಗೆ ಬಹುಶಃ ಎಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸಿ ವೈರಾಗ್ಯವನ್ನು ಹಿಡಿದು ಹೊರಟಿದ್ದಾರೆ. ಅದನ್ನೇ ನಕರ್ಮಣ ನ ಪ್ರಜೆಯ ತನೇನ ತ್ಯಾಗೇನೇಕ ಅಮೃತತ್ವ ಮಾನುಷು ಪರೇಣ ನಾಕಂ ನಿಹಿತಂ ಗುಹಾಯ ವಿಭ್ರಾಜಮಾನತೆ ಪ್ರತಿಯೋಭಿಶಂತಿ ಏನೆಲ್ಲ ಹೇಳುತ್ತಾನೆ. ಇದರಲ್ಲಿ ಎಲ್ಲದರಿಂದ ದೂರ ಇರತಕ್ಕಂತಹ ವೈರಾಗ್ಯ ಬೇರೆ, ಎಲ್ಲವನ್ನು ಕೂಡ ತ್ಯಜಿಸ್ತಕ್ಕಂತಹ ವೈರಾಗ್ಯ ಬೇರೆ. ಭಗವಂತನೊಂದೇ ನನಗೆ ಸಾಕು, ಭಗವಂತನೊಬ್ಬನನ್ನೇ ನಾನು ಹಿಡಿಯುತ್ತೇನೆ, ಅದು ಕೂಡ ಒಂದಷ್ಟು ಅಭಿಲಾಷಣೆ ಕಾಣಿಸ್ಕೊಳ್ತು. ಅಲ್ಲೂ ಕೂಡ ವೈರಾಗ್ಯ ಇಲ್ಲ. ವೈರಾಗ್ಯ ಅನ್ನೋದು ನೀವು ಸ್ವಲ್ಪ ನಿಧಾನಕ್ಕೆ ಗಮನಿಸಬೇಕು ಪ್ರೀತಿಯ ಬಂಧುಗಳೇ. ಅಂತಹ ವೈರಾಗ್ಯ ಸನ್ನಿವೇಶಗಳಲ್ಲಿ ತಡೆದುಕೊಳ್ಳಬೇಕಾದ್ರೆ ಆ ಘಟ್ಟ ಹೇಗಿರುತ್ತೆ ಅಂತಂದರೆ, ಈ ಕಡೆ ಒಂದಷ್ಟು ಸೈನ್ಯ, ಆ ಕಡೆ ಒಂದಷ್ಟು ಮಮಕಾರ. ಎಲ್ಲಿ ಆ ಪ್ರೀತಿ ಮಮಕಾರಗಳ ಮಧ್ಯೆ ಯುದ್ಧ ಆಗಬಾರ್ದು, ಆದರೆ ಅಲ್ಲಿ ತಡೆದುಕೊಳ್ಬೇಕಲ್ಲ, ಶಕ್ತಿ ಬೇಕಲ್ಲ. ಡಿಪ್ರೆಷನ್ ತನಕ ಹೋಗ್ಬಿಡ್ತಕ್ಕಂಥದ್ದು ಅಲ್ಲಿ ನಿಮಗೆ ತಡೆದುಕೊಳ್ಬೇಕು. ಡಿಪ್ರೆಷನ್ ನೀವು ಹೋಗಬಾರ್ದು. ನೀವು ಯಾವುದೇ ಕಾರಣಕ್ಕೂ ಎಂತಹ ಕಷ್ಟ ಕೋಟೆಗಳ ಸಂದರ್ಭದಲ್ಲೂ ಕೂಡ ಧೈರ್ಯ ಬೇಕು. ನಿಮಗೆ ಧೈರ್ಯ ಬೇಕೇ ಬೇಕು ಅಂತಂದರೆ ವೈರಾಗ್ಯದಲ್ಲೂ ನಿಮಗೆ ಒಂದು ಶಕ್ತಿ ಬೇಕು ಅಂತಂದರೆ, ಎಷ್ಟೋ ತರಹದ್ದು ನೋವುಗಳು, ಅವಮಾನಗಳು ಅನುಭವಿಸಿದ್ದರೂ ಆ ವೈರಾಗ್ಯವನ್ನು ತೆಗೆದುಕೊಳ್ಳುವಾಗ ಒಂದು 10 ನಿಮಿಷ ಆಲೋಚನೆ ಮಾಡಬೇಕು. ಆ 10 ನಿಮಿಷಗಳ ಆಲೋಚನೆಯೇ ಈ ಧೂಮಾವತಿ. ಈ ಧೂಮಾವತಿಯನ್ನು ನೀವೊಮ್ಮೆ ಸ್ಮರಣೆ ಮಾಡಿಬಿಟ್ರೆ, ಆ ಸ್ಮರಣೆ ಮಾಡೋ ಸಂದರ್ಭದಲ್ಲಿ ಯಾವುದಕ್ಕಾಗಿ ಈ ವೈರಾಗ್ಯ ಬಂತು, ಕಾರಣ ಏನು, ಅದು ಕೂಡ ಒಳ್ಳೆಯ ವೈರಾಗ್ಯ, ಅದ್ಭುತವಾಗಿರುತ್ತೆ. ನೊಂದು ಬೆಂದು ಬೇಸರಾಗಿ ಎಲ್ಲವನ್ನು ಬಿಟ್ಟು ಕೋಪದಲ್ಲಿ ಬೇಸರದಲ್ಲಿ ನಿಮ್ಮ ವೈರಾಗ್ಯ ಬಂದರೆ ಸಮಂಜಸವೇ ಅಲ್ಲ. ಅದು ವೈರಾಗ್ಯ ಕೆಟ್ಟದ್ರ ಮೇಲೆ, ಇದು ಯಾವುದು ಕೂಡ ನನಗೆ ಕೆಟ್ಟದ್ದೇನಿದೆಯೋ ಇವ್ಯಾವು ನನಗೆ ಬೇಡ, ಅಲ್ಲಿ ವೈರಾಗ್ಯ ಬರಲಿ. ಇನ್ನಿರ್ತಕ್ಕಂಥ ತಂದೆ ತಾಯಿಗಳನ್ನು, ಮಡದಿ ಮಕ್ಕಳನ್ನು, ವಿದ್ಯೆ ಹುದ್ದೆಯನ್ನು, ಮನೆ ಮಹಲನ್ನು ಬಿಟ್ಟು ವೈರಾಗ್ಯ ತೆಗೆದುಕೊಂಡು ಹೋಗ್ತೀನಿ ಅಂತಂದರೆ ಅದೆಂಥ ವೈರಾಗ್ಯ? ಯಾಕೆ ಬಂತದ್ದು? ಏನಕ್ಕೆ ಬಂತದ್ದು?
ಕಾರಣ ಏನು? ಬಹುಶಃ ಇನ್ನೊಂದು ಸಲ ನಮಗೆಲ್ಲೋ ಒಂದು ಕಡೆ ನಮ್ಮ ಜನ್ಮ ಜಾತಕ ವೀಕ್ ಇತ್ತು ಅಂತಂದರೆ ಅಂತಹ ಈ ಚಂದ್ರ ಶನಿ ಕಾಂಬಿನೇಷನ್ ಇದ್ದಾಗ ವಿಷಯಗಳಿಗೆ ಅಂತ ನಾನು ಒಂದ್ಸಲ ಹೇಳಿದ್ದೀನಿ ನಿಮಗೆ. ಆ ಸಂದರ್ಭದಲ್ಲಿ ಏನೇನೋ ಆಲೋಚನೆ ದುರಾಲೋಚನೆ ಬಂದುಬಿಡುತ್ತೆ. ಆ ಸಂದರ್ಭದಲ್ಲೂ ಏನಾದರೂ ಮಾಡ್ಕೊಂಡ್ಬಿಡ್ಬೇಕನ್ನೋ ವೈರಾಗ್ಯ. ಇಲ್ಲೆಲ್ಲ ಕೂಡ ನಿಮಗೆ ಧೈರ್ಯ ಅಂತಕ್ಕಂತಹ ತತ್ವ ಅಂಡ್ ಸತ್ವವನ್ನು ಮಾತಾಡಲಿಕ್ಕೆ ಬಂದರೆ ಅಲ್ಲಿ ಧೂಮಾವತಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಅಂತಹ ಧೂಮಾವತಿಯ ಆರಾಧನೆಯನ್ನೇನಾದರೂ ಕೂಡ ಮಾಡುತ್ತೀನಿ ಅಂತಂದರೆ ಇಲ್ಲಿ ಧೂಮಾವತಿಗೆ ಬಿಳಿಯ ವರ್ಣದ ವಸ್ತ್ರ, ಬಿಳಿಯ ವರ್ಣದ ಪುಷ್ಪಗಳು, ಅಂತಹ ವಿಧವೆ ರೂಪದಲ್ಲಿರ್ತಾಳೆ ಆಕೆ. ಅಂತಹ ವಿಧವೆ ರೂಪದಲ್ಲಿರ್ತಕ್ಕಂಥ ಆ ಧೂಮಾವತಿ ಹೆಂಗಿರುತ್ತೆ ಅಂತಂದರೆ ಹೋಮ ಧೂಮಸ್ಯ, ಒಂದು ರೀತಿಯ ವೈಟ್ ಫಾಗ್ ಅಂತೀವಲ್ಲ ನಾವು, ಹಾಗೆ ಸುತ್ತ ತುಂಬಿರುತ್ತೆ. ಈ ಅಮ್ಮನಿಗೆ ನೀವು ಎಷ್ಟು ಸಾಂಬ್ರಾಣಿ ಹಾಕ್ತಿರೋ ಅಷ್ಟು ಸ್ವಚ್ಛ ಆಗುತ್ತೆ ಮನೆ. ಆವಾಗ ಜಸ್ಟ್ ಅದೇ ಓಡೋಗ್ತಾಳೆ ಮನೆ ಆಚೆಗೆ. ತುಂಬ ದಟ್ಟ ದಾರಿದ್ರೆ ಮನೇಲಿ ಇದ್ದರೂ ಕೂಡ ಧೂಮಾವತಿ ಆರಾಧನೆ ಸಂದರ್ಭದಲ್ಲಿ ನೀವು ಆ ಒಂದು ಸಾಂಬ್ರಾಣಿ ಹಾಕೋದರಿಂದ ಇಲ್ಲಿ ಅಮ್ಮನಿಗೆ ಏನಾದರೂ ಕಾಳುಗಳಿಂದ ಮಾಡಿರೋಂತಹ ಸಾಂಬಾರು, ಅಂದರೆ ನೀವು ಅವರೆಕಾಳಿಂದ ಮಾಡ್ತೀರಲ್ಲ, ಆ ಅವರೆಕಾಳು ಸಾಂಬಾರು ವಿತ್ ಅನ್ನ, ಬಿಳಿಯ ವರ್ಣದ ಅನ್ನದ ಜೊತೆಗೆ ಈ ಸಾಂಬಾರು ಹಾಕಿ, ಸಾಂಬಾರು ಸ್ವಲ್ಪ ತುಪ್ಪ ಹಾಕಿ ನೈವೇದ್ಯ ಮಾಡಿದರೆ ಭಾಳ ತೃಪ್ತಿಯಿಂದ ಸ್ವೀಕಾರ ಮಾಡ್ತಾಳಂತೆ. ಅದ್ರ ಜೊತೆಗೆ ಒಂದಷ್ಟು ಸಿಹಿಯನ್ನು ಮಾಡುವಂಥ, ಸಿಹಿ ಅಂತಂದರೆ ಏನಾದರೂ ಒಂದು ಲಡ್ಡು, ಆ ತರಹದ್ದೇನಾದರೂ ಸಿಹಿ ಪದಾರ್ಥವನ್ನು ಒಂದು ಇಡುವಂಥದ್ದು, ಅನ್ನ ಸಾಂಬಾರು ನೈವೇದ್ಯ ತಗೊಳ್ಳುವಂಥ ದೇವಿ ಈ ಧೂಮಾವತಿ ಆಗಿರುತ್ತಾಳೆ. ಅದು ಕೂಡ ಆ ಕಾಳುಗಳಿಂದ ಮಾಡಿರ್ತಕ್ಕಂಥದ್ದನ್ನು ತುಂಬ ಅದ್ಭುತವಾಗಿ ಆ ಅಮ್ಮನಿಗೆ ನೀವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿಂದ ಅಲ್ಲಿ ಆವಾಹನ ಆಗಿರ್ತಾಳಂತೆ ಆ ಮನೆಯಲ್ಲಿ. ಅಂದರೆ ನಿಮ್ಮ ಮನೆ ಇರ್ತಕ್ಕಂಥ ಇಂಥ ವೈರಾಗ್ಯ ಭಾವನೆಗಳು, ಕಷ್ಟ, ದುಃಖ, ದುಮ್ಮಾನ, ನೋವು ಇವೆಲ್ಲ ಜಸ್ಟ್ ಅದಿವೆ ಅಂದರೆ ಅದೇನೇ. ಇವೆಲ್ಲ ಅಷ್ಟದರಿದ್ರಗಳನ್ನು ತೊಲಗಿಸ್ತಕ್ಕಂತಹ ಶಕ್ತಿ ಧೂಮಾವತಿಯ ಆರಾಧನೆಯಲ್ಲಿ ಇರುತ್ತೆ. ಪ್ರೀತಿಯ ಬಂಧುಗಳೇ, ಬಿಳಿಯ ವರ್ಣದ ವಸ್ತ್ರ, ಬಿಳಿಯ ವರ್ಣದ ಪುಷ್ಪ, ಬಿಳಿಯ ವರ್ಣದ ಅನ್ನಕ್ಕೆ ಈ ಸಾಂಬಾರಕ್ಕೆ ನೈವೇದ್ಯ ಮಾಡ್ತೀನಿ ಅಂತಂದರೆ ಅಮ್ಮ ಕುಣಿದಾಡ್ತಾಳೆ, ನಿಮ್ಮನ್ನು ಕೂಡ ಖುಷಿಯಲ್ಲಿ ತೇಲಿಸ್ತಾಳೆ, ನಿಮ್ಮನ್ನು ಕೂಡ ಕುಣಿಸ್ತಾಳೆ ಪ್ರೀತಿಯ ಬಂಧು. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಜೀವನದಲ್ಲಿ ವೈರಾಗ್ಯ ಬಂದಿದೆ, ಜೀವನನೇ ಸಾಕು ಅನ್ನಿಸ್ಬಿಟ್ಟಿದೆ, ಕಷ್ಟ ನೋವುಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅವರು ಈ ಒಂದು ಧೂಮಾವತಿ ದೇವಿಯ ಆರಾಧನೆಯನ್ನು ಈ ದಿನ ವಿಶೇಷವಾಗಿ ಹೇಗೆ ಮಾಡಬೇಕು, ಇನ್ನು ಕಾಳುಗಳ ಒಂದು ಹುಳಿ ಸಾಂಬಾರನ್ನ ಏನು ಮಾಡಿ ನೈವೇದ್ಯ ರೂಪದಲ್ಲಿ ನೀಡೋದ್ರಿಂದ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ಜೀವನದಲ್ಲಿರುವಂಥ ವೈರಾಗ್ಯವನ್ನು ಅದನ್ನು ಕೂಡ ನಾವು ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ದಿನ ವಾರಾಹಿ ದೇವಿಯ, ಧೂಮಾವತಿ ದೇವಿಯ ಆರಾಧನೆಯನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.